ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಲಕ್ಷ್ಮೀ ಭೂವರಾಹ ದೇವತಾ ಪ್ರೀತ್ಯರ್ಥಂ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಭೂವರಾಹ ಪ್ರತಿಷ್ಠಾಪನೆ ಆಗಿ ಇಂದಿಗೆ 48 ದಿನಗಳಾಯಿತು. ಅಂದರೆ ಒಂದು ಮಂಡಲಾಚರಣೆ ಸಂಪೂರ್ಣವಾಗಿ ಆಯಿತು. ಮಂಡಲ ಪೂಜೆ ಎಂಬತಕ್ಕಂಥದ್ದು, ಮಂಡಲಾನುಷ್ಠಾನ ಎಂಬತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪ್ರತಿಷ್ಠಾಪನೆ ಎಂಬತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲದಂತಾಗತ್ತೆ. ಅಂದರೆ ನಾವು ಅಂದುಕೊಳ್ತೀವಿ ಇಂಥದ್ದೊಂದು ಸಾನ್ನಿಧ್ಯದಲ್ಲಿ ದೇವರ ಪ್ರತಿಷ್ಠಾಪನೆ ಅಂತ. ಆದರೆ ನಾವು ಅಂದುಕೊಂಡಂಗಲ್ಲ ಅದು. ಭಗವಂತನ ಪೂರ್ವ ನಿಯೋಜಿತವಾಗಿ ಈ ಸಾನ್ನಿಧ್ಯದಲ್ಲಿ ಇಲ್ಲಿ ದೇವರು ನಿಂತ್ಕೋಬೇಕು ಎಂಬತಕ್ಕಂಥ ಚಿಂತನೆ ಅಂದು ಭಗವಂತ ಬರೆದಿರ್ತಾನೆ. ಅದಾದಮೇಲೆ ಇಂದು ನಡೆದಿದೆ. ಅದಕ್ಕೊಂದು ಕಾರಣ ಬೇಕಷ್ಟೇ. ಇಲ್ಲ ಅಂದರೆ ಈ ಸಾನ್ನಿಧ್ಯಕ್ಕೆ ಒಂದು ಸಾಲಿಗ್ರಾಮ ಬರೋದು ಆದರೆ ಏನು, ಸಾಲಿಗ್ರಾಮ ಬಂದು ಪ್ರತಿನಿತ್ಯ ಜಾತ್ರಾ ಮಹೋತ್ಸವ ನಡೆದಂಗೆ ನಡೆಯೋದಾದರೂ ಏನು, ಅದಾದ ನಂತರ ಇಲ್ಲೊಂದು ದೇವಾಲಯ ಆಗಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪ ಬಂದಿದ್ದಾದರೂ ಒಂದು ವಿಶೇಷಣೆ. ಈ ಸಾಲಿಗ್ರಾಮದ ಅನುಷ್ಠಾನಕ್ಕೆ ಬಂದಂಥ ಭಕ್ತ ಸಾಗರ ಸಾಕಷ್ಟು ಜನ ಅವರ ಮನೋಕಾಮನೆಗಳ ಸಿದ್ಧಿಯಾದ ನಂತರ ಮೇಲಿಂದ ಮೇಲೆ ಇಲ್ಲಿ ಸಾಲಿಗ್ರಾಮ ಒಂದಷ್ಟು ದಿನಗಳು ದೇವಾಲಯ ಇಲ್ಲದಿದ್ದರೂ ಪ್ರತಿನಿತ್ಯ ಬಂದು ಆ ಸಾನ್ನಿಧ್ಯವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಸಾಕಷ್ಟು ಜನ ಭಕ್ತರದು. ಇಲ್ಲಿ ಸಾನ್ನಿಧ್ಯ ಇದ್ದದ್ರಿಂದ, ಇಲ್ಲಿ ಭಗವಂತ ಇಲ್ಲಿ ನೆಲೆಂದಿದ್ದರಿಂದ ಆ ನಿಂತಂಥ ಭೂಮಿಗಾದರೂ ನಮಸ್ಕಾರ ಮಾಡಬೇಕು ಅಂತ ಬಂದಂಥ ಭಕ್ತರು ಸಾಕಷ್ಟು ಜನ. ಹಾಗೆ ಬಂದರು, ಸಂಕಲ್ಪ ಮಾಡಿದ್ರು, ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡ್ರು. ಕೋರ್ಟು ಕಚೇರಿ ಅಥವಾ ಆಫೀಸು ಮನೆ ಎಷ್ಟೇಕೆ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳು ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರ ಕ್ಷೇತ್ರವಾಗಿ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರ ಆಯಿತು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಒಂದು ತೀರ್ಥಕ್ಷೇತ್ರವಾಗಿ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡುವಂತಹ ರೀತಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಪ್ರತಿಷ್ಠಾಪನೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಎಲ್ಲರೂ ದೇವಾಲಯವನ್ನು ಕಟ್ಟಿದ ನಂತರ ಮುಹೂರ್ತ ಫಿಕ್ಸ್ ಮಾಡ್ತಾರೆ, ಮುಹೂರ್ತವನ್ನು ನಿರ್ಣಯಿಸ್ತಾರೆ. ಆದರೆ ಈ ನಿಮ್ಮ ಆನಂದ್ ಗುರೂಜಿಯವರು ದೇವಾಲಯ ಕಟ್ಟೋದಕ್ಕಿಂತ ಮೊದಲು ಇಂಥ ಮುಹೂರ್ತದಲ್ಲೇ ದೇವಸ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪಕ್ಕೆ ಭಗವಂತ ಇಲ್ಲಿ ಬಂದು ಕೂತ್ಕೊಂಡ. ಸಂಕಲ್ಪ ಮಾಡಿದ್ದು ಬರೀ 10-11 ದಿವಸದ ಹಿಂದೆ. ಆದರೆ ಮುಹೂರ್ತ ಫಿಕ್ಸ್ ಮಾಡಿದ್ದು ದೇವಾಲಯ ಬರೀ 9 ದಿವಸಕ್ಕೆ ನಿರ್ಮಾಣ ಆದಮೇಲೆ. 9 ದಿವಸಕ್ಕೆ ಅಚ್ಚುಕಟ್ಟಾಗಿ ಸುಂದರವಾದಂತಹ ಕಲ್ಲಿನ ಕಟ್ಟಡ ರೆಡಿಯಾಯಿತು. ಅದು ಲಕ್ಷ್ಮೀ ಭೂವರಾಹ ಸ್ವಾಮಿ ಸಾಲಿಗ್ರಾಮ, ಜೊತೆಗೆ ಮಹಾಲಕ್ಷ್ಮಿಯನ್ನು ಸಹಿತ ತಂದು ಪ್ರತಿಷ್ಠಾಪನೆ ಮಾಡಾಯಿತು. ಅದಾಗಿ ನೋಡ್ತಾ ಇದ್ದ ಹಾಗೆ ಪ್ರತಿನಿತ್ಯದ ಕಾಯಕದಲ್ಲಿ ಬಹಳ ವೇಗವಾಗಿ 48 ದಿನಗಳ ಆ ಮಂಡಲಾನುಷ್ಠಾನವೂ ಬಂದಾಯಿತು. ಈಗ ಮಂಡಲೋತ್ಸವ, ಮಂಡಲ ಪೂಜೆ ಬಹಳ ವಿಶೇಷವಾಗಿ ನಡೀತಾ ಇದೆ. ವಿಶೇಷವಾಗಿ ನಡೀತಿರ್ತಕ್ಕಂಥ ಮಂಡಲಾನುಷ್ಠಾನ ಮಂಡಲ ಪೂಜೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಕ್ಕಂತಹ ಭಕ್ತರು ಸಹಿತ ಸಾಕಷ್ಟು ಜನ. ಯಾವೊಬ್ಬ ಭಕ್ತರಿಗೂ ಇಲ್ಲಿನ ವಿಳಾಸವಾಗಲಿ, ಇಲ್ಲಿನ ಪರಿಸರವಾಗಲಿ, ಅಥವಾ ಇಲ್ಲಿ ನೀವು ಹೀಗೆ ಬನ್ನಿ ಅಂತಾಗಲಿ ತಿಳಿಸಬೇಕಾದ್ದಿಲ್ಲ. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರವನ್ನು ಎಲ್ಲರಿಗೂ ತಿಳಿಸಿದ್ದೇವೆ.
ಅದರಂತೆ ಪ್ರತಿಯೊಬ್ಬರೂ ಸಹಿತ ಓಡಿ ಬರುವಂತಹ ಕಾಲ ಈ ಒಂದು ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಪೂಜಾ ಅನುಷ್ಠಾನ, ತ್ರಿಕಾಲ ಅನುಷ್ಠಾನ, ಬೆಳಿಗ್ಗೆ ಅಭಿಷೇಕ, ಅದಾದ ನಂತರ ಅಲಂಕಾರ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಬೆಳಿಗ್ಗೆ 8:30-9 ಗಂಟೆಗೆ ಅನ್ನಪ್ರಸಾದ ಶುರುವಾದರೆ ರಾತ್ರಿ 10 ಗಂಟೆ ತನಕ. ಅದರಲ್ಲೂ ನಿರಂತರವಾದಂಥ ಕೆಲಸದ ಒತ್ತಡ, ಸಾಕಷ್ಟು ಜನ ಕಾರ್ಮಿಕರು ಎಲ್ಲರೂ ಸಹಿತ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಆಲಯದಲ್ಲಿ ಜಾತಿ ಮತ ಭೇದವಿಲ್ಲ, ಸಾಲಿಗ್ರಾಮ ಗೌಪ್ಯತೆ ಇಲ್ಲ. ಬರ್ತಕ್ಕಂತಹ ಭಕ್ತರು ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಕಾಯಕವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಅಂತಹ ಅದ್ಭುತವಾದಂಥ ಸಾಲಿಗ್ರಾಮ ದರ್ಶನ ಮಾತ್ರದಲ್ಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಸಾಲಿಗ್ರಾಮ ಪ್ರತ್ಯಕ್ಷವಾಗಿ ಕಾಣಬಹುದು ಸುದರ್ಶನ ಚಕ್ರವನ್ನು. ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು ಹೇಗೆ ಚಕ್ರ ರಚನೆ ಮಾಡುತ್ತೆ ಎಂಬತಕ್ಕಂಥದ್ರ ಸಂಪೂರ್ಣ ಸವಿಸ್ತಾರವನ್ನು ಈ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದೇ ಪ್ರಕಾರ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲಿಗ್ರಾಮ ಇಲ್ಲಿ ತಾವು ನೋಡಲಿಕ್ಕಿದೆ. ಅದರೊಂದಿಗೆ ಉತ್ಸವ ಮೂರ್ತಿ ನೋಡ್ತಾ ಇದ್ದಾಗೆ ಮತ್ತೊಂದು ಆಲಯ ನಿರ್ಮಾಣ, ಅಂದರೆ ಗರ್ಭಗುಡಿ, ಅದರ ಮುಂಭಾಗದಲ್ಲಿರ್ತಕ್ಕಂಥ ಸುಖನಾಸಿನಿ ಆಗಿ ಈಗ ನಾಟ್ಯರಂಗ ಆಯಿತು, ರಾಜಗೋಪುರಕ್ಕೆ ಬಂತು. ಏನೇ ಆದರೂ ಪುಟ್ಟದಾದಂಥ ಸ್ಥಳದಲ್ಲಿ ಬೃಹತ್ ಮಟ್ಟದ ಆಲಯ ಭಕ್ತರಿಗಾಗಿ, ಭಕ್ತರ ಮನೋಭಿಲಾಷ ಸಿದ್ಧಿಗಾಗಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಆಗಮಿಸ್ತಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾದಂಥ ಪೂಜಾನುಷ್ಠಾನ ಇವತ್ತು ಮೊದಲನೇ ದಿವಸ, ಅಂದರೆ 48ನೇ ದಿವಸದ ನಾಳೆ ಬೆಳಗ್ಗೆದ್ದರೆ 48 ದಿವಸ, 48 ದಿನಗಳು ಪೂರೈಸ್ಕೊಳ್ತಾ ಇರ್ತಕ್ಕಂಥ ಈ ಪುಟ್ಟ ಆಲಯ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿದೆ. ಇವತ್ತು ಸಂಧ್ಯಾಕಾಲ ಸ್ವಾಮಿಗೆ ಒಂದು ಉಯ್ಯಾಲೋತ್ಸವ, ಉಯ್ಯಾಲೆ ಸಹಿತ ಇವತ್ತೇ ಪ್ರಾರಂಭ. ನಾಳೆ ರಥ ಸಹಿತ ಬಂದಿದೆ. ಪುಟ್ಟದಾದಂಥ ಆಲಯದಲ್ಲಿ ಪುಟ್ಟದಾದಂಥ ಒಂದು ರಥದ ಮೇಲೆ ವಿರಾಜಮಾನನಾಗಿ ಲಕ್ಷ್ಮೀ ಭೂವರಾಹ ಸ್ವಾಮಿಯನ್ನು ಕೂಡಿಸಿ ಉತ್ಸವ ಮಾಡಿ ಸಾಲಿಗ್ರಾಮವನ್ನು ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಸಂತ ಮಂಟಪಕ್ಕೆ ತಂದು, ವಸಂತ ಮಂಟಪದಲ್ಲಿ ಭಕ್ತರ ಸಮ್ಮುಖದಲ್ಲಿ ಭಕ್ತರ ಕೈಯಲ್ಲೇ ನಡೆಯುವಂಥ ಅಭಿಷೇಕ. ಸಾಲಿಗ್ರಾಮಕ್ಕೆ ಅಭಿಷೇಕ ಆದ ನಂತರ ಗರ್ಭಗುಡಿಯಲ್ಲಿ ಸ್ವಾಮಿ ಒಳಗಡೆ ಬಂದ ನಂತರ ತಾಯಿ ಮಹಾಲಕ್ಷ್ಮಿಗೆ ಮಹಾಭಿಷೇಕ ಆದ ನಂತರ ವಿಶೇಷವಾದಂಥ ಅಲಂಕಾರದೊಂದಿಗೆ ಭಕ್ತರಿಗೆ ದರ್ಶನ. ಅದಾದ ನಂತರ ಮಹಾಪ್ರಸಾದ ಸ್ವೀಕಾರ. ಎಲ್ಲವೂ ಅದ್ಭುತವಾದಂತಹದ್ದೇ. ಭಕ್ತರ ಮನೋಕಾಮನೆ ಸಿದ್ಧಿಗಾಗಿ ತಲೆ ಎತ್ತಿ ನಿಂತಿರುವ, ಭಕ್ತರನ್ನು ಕೈಬೀಸಿ ಕರೆತಿರುವ ಲಕ್ಷ್ಮೀ ಭೂವರಾಹ ಸ್ವಾಮಿ ಸಾನ್ನಿಧ್ಯದ ಈ ಮಹಾಪ್ರಸಾದ, ಅದರಲ್ಲೂ 48 ದಿನಗಳ ಕಾಲ ವಿಶೇಷವಾಗಿ ಮಹಾಮೃತ್ತಿಗೆ ಅನುಷ್ಠಾನ, ಅಂದರೆ ಮೃತ್ತಿಗೆ ಅಂದರೆ ಅದು ಮಣ್ಣು, ಆ ಮಣ್ಣಿನ ಅನುಷ್ಠಾನ ಆಗಿ ಈಗ ಬರ್ತಕ್ಕಂತಹ ಭಕ್ತರಿಗೆ ವಿಶೇಷವಾದಂತಹ ಮೃತ್ತಿಗೆಯ ಅನುಷ್ಠಾನವನ್ನು, ಸಾಕಷ್ಟು ವನಸಿರಿಗಳನ್ನು, ಸಾಲಿಗ್ರಾಮವನ್ನು, ಗಂಡಕಿ ನದಿಯಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಸಿಗ್ತಕ್ಕಂಥ ಸಣ್ಣ ಸಣ್ಣ ಸಾಲಿಗ್ರಾಮಗಳನ್ನು ಸಹಿತ ಭಕ್ತರಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲೇ ಕೊಡ್ತಾ ಇದ್ದೀವಿ. ಅಂದರೆ ದೇವಾಲಯದ ಅಭಿವೃದ್ಧಿ ಆಗಬೇಕು, ದೇವಾಲಯಕ್ಕೆ ಬರೋ ಭಕ್ತರ ಮನೋಕಾಮನೆ ಸಿದ್ಧಿ ಆಗಬೇಕು. ಈ ದೇವಾಲಯ ಇಡೀ ರಾಜ್ಯದಲ್ಲಿ ಎಲ್ಲೂ ಕಂಡರಿಯದಂಥ ರೀತಿ ಬರೀ ದರ್ಶನ ಮಾತ್ರದಿಂದಲೇ ತಮ್ಮ ಮನೋಕಾಮನೆಗಳ ಸಿದ್ಧಿಗೆ ಒಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರ, ಶ್ರೀ ಕ್ಷೇತ್ರ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಸಹಸ್ರಶೀವರ್ಷ ಪುರುಷಾಂ ಸಹಸ್ರಾಕ್ಷ ಸಹಸ್ರಪಾದ್, ಸಹಸ್ರ ಕಿರಣಗಳಿಂದ ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಮಹಾವಿಷ್ಣುವಿನ ಸಾನ್ನಿಧ್ಯ ಸಾಲಿಗ್ರಾಮ ಕ್ಷೇತ್ರ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಸಹಿತ ಇವತ್ತು ದರ್ಶನ ಮಾಡ್ತಿದ್ದೀರಿ. 48 ದಿವಸದ ಮಂಡಲ ಪೂಜೆಯ ನಾಳೆ ಬೆಳಗ್ಗಿನ ಸೂರ್ಯೋದಯ ಆಯಿತು ಅಂದರೆ 48ನೇ ದಿವಸಕ್ಕೆ ಬಂದ್ಬಿಡುತ್ತೆ. ಆದರೆ ಹಿಂದಿನ ದಿವಸ ಸಾಯಂಕಾಲ, ನಾಳೆ ಬೆಳಿಗ್ಗೆ ಶನಿವಾರ, ಇವತ್ತು ಶುಭ ಶುಕ್ರವಾರ ಸಂಪತ್ ಶುಕ್ರವಾರ, ಅದರಲ್ಲೂ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಶುಭ ಸಂಧ್ಯಾಕಾಲ ಗೋಪ್ರಾರ್ಥನೆಯೊಂದಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ.
ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಸಂಕಲ್ಪ ಆಗ್ತಾ ಇದೆ. ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ನೆಮ್ಮದಿ, ಸುಖ, ಸಂತೋಷ ಸಿಗಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಸಂಸ್ಕಾರವಂತರಾಗಬೇಕು, ಜ್ಞಾನವಂತರಾಗಬೇಕು. ಅದಕ್ಕಾಗಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾ ಸಂಕಲ್ಪವನ್ನೇ ಮಾಡೋಣ. ಈ ಸಂಕಲ್ಪ ಲಕ್ಷ್ಮೀ ಬೋರ ಸ್ವಾಮಿಯ ಅನುಗ್ರಹದಿಂದ ನಾಡಿನ ದೇಶದ ಸಮಸ್ತರಿಗೂ ಸಹಿತ ಮಾನವ ಕುಲಕೋಟಿಗೆ ಉದ್ಧಾರವಾಗಲಿ, ಶ್ರೇಯಸ್ಸಿಗಲಿ, ಅಭಿವೃದ್ಧಿ ಸಿಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಾರೆಲ್ಲ ಭೂದೋಷದಿಂದ ನರಳುತ್ತಿದ್ದೀರಿ, ಯಾರೆಲ್ಲ ವಾಸ್ತುಗೃಹದಲ್ಲಿ ಸಮಸ್ಯೆಗಳನ್ನು ಹೊತ್ತಿದ್ದೀರಿ, ಯಾರೆಲ್ಲ ಜಾತಕದಲ್ಲಿರ್ತಕ್ಕಂಥ ಗ್ರಹದೋಷಗಳಲ್ಲಿ ಅದರಲ್ಲೂ ರಾಹುಕೇತುವಿಗೆ ಸಂಬಂಧಪಟ್ಟಂಥ ರೀತಿ ಯಾವುದೇ ಸಮಸ್ಯೆಗಳಿದ್ದರೂ ಸಮಸ್ಯೆಗಳು ಮಂಜಿನಗಡ್ಡೆ ಥರ ಎಲ್ಲರ ಮನೆಗಳಲ್ಲೂ ಕರಗಬೇಕು. ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದಿರಬೇಕು. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಒಂದು ಅರ್ಚನೆಯನ್ನು ಸಲ್ಲಿಸೋಣ. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರೀ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವಾರಾಕ್ಯೇ ನಮಃ, ಓಂ ಇಂದ್ರಾಂಗೇ ನಮಃ, ಓಂ ಕಾಮಿತಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಭೋಕ್ಸಲಕ್ಷ್ಮೀ ನಮಃ, ಓಂ ವೇಲಕ್ಷ್ಮೀ ನಮಃ, ಓಂ ವಸುದೇವ ನಮಃ, ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಕ್ರಮೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಶ್ರೀಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಪೃಥ್ವಿನಾಯ ನಮಃ, ಮನಿರುದ್ಧಾಯ ನಮಃ, ಓಂ ವಿಶೋತ್ತಮಾಯ ನಮಃ, ಓಂ ಯೂಪ್ಸದಾಯ ನಮಃ, ಓಂ ಸಾರಸ್ವತಾಯ ನಮಃ, ಓಂ ಅಚ್ಯುತಾಯ ನಮಃ, ಅಂತನಾಯ ನಮಃ, ಓಂ ವೇದಾಯ ನಮಃ, ಹರಿಯೇ ನಮಃ, ಓಂ ಶ್ರೀಕೃಷ್ಣಾಯ ನಮಃ. ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಅನುಗ್ರಹವಾಗಲಿ. ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಸ್ವರ್ಣ ಖಚಿತವಾಗಿರ್ತಕ್ಕಂಥ ಬಂಗಾರದ ಮಾಂಗಲ್ಯ, ಹವಳ, ಕರಿಮಣಿ. ಈ ಕರಿಮಣಿ, ಹವಳ, ಈ ಮಾಂಗಲ್ಯ ಎಂಬತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ಸ್ತ್ರೀಯರೂ ಧರಿಸ್ತಕ್ಕಂಥದ್ದು. ಈ ಮಾಂಗಲ್ಯಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಹಾಗಾಗಿ ದಂಪತಿಗಳಿಬ್ಬರು ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಮಂಗಳೂರಿಂದ ಬಂದು ಬೆಂಗಳೂರಲ್ಲಿ ತಾಯಿ ಮಹಾಲಕ್ಷ್ಮಿಗೆ ನಡೆಸ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ಮನಮೆಚ್ಚುವಂಥದ್ದು. ಜೊತೆಗೆ ಇವತ್ತು ತಾವು ನೋಡ್ತಿರ್ತಕ್ಕಂತಹ ಈ ಒಂದು ನವರಂಗದ ವಿಶೇಷವಾಗಿರ್ತಕ್ಕಂತಹ, ಅದರಲ್ಲೂ ದೇವರ ಗರ್ಭಗುಡಿಯ ಮುಂಭಾಗದಲ್ಲಿರ್ತಕ್ಕಂಥ ಸುಖನಾಸಿನಿ, ಈ ಸುಖನಾಸಿನಿ ಎಂಬತಕ್ಕಂತಹ ಈ ಮಂಟಪದ ಸೇವೆಯೂ ಮಾಡಿರ್ತಕ್ಕಂಥ ಕೀರ್ತಿ ಇವರು ಸಲ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭ ಇರಲಿ. ಯಾಕೆಂದರೆ ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ ಯಾವತ್ತೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗೋಪೂಜೆಯಲ್ಲಿ ಗೋವು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಂಥದ್ದು. ಒಬ್ಬ ಅತಿಥಿಗಳು ಒಬ್ಬರನ್ನು ಬಹಳ ಬೇಕಾಗಿರ್ತಕ್ಕಂಥ ನನ್ನ ಆತ್ಮೀಯರು ಒಂದು ಗೋವನ್ನು ಕಳಿಸ್ತೀನಿ ಅಂದರು. ಒಂದು ಗೋವು ಕಳಿಸ್ತೀನಿ ಅಂತ ಜೊತೆಗೆ 2 ಕಳಿಸಿದ್ರು. ಆ 2ರಲ್ಲಿ ಈಗ ಬಂದು ಹೋಗಿರ್ತಕ್ಕಂಥ ಹಸು, ಅದನ್ನು ಕೃಷ್ಣವೇಣಿ ಅಂತ ಕರೀತಾರೆ. ಮಹಾರಾಷ್ಟ್ರದಿಂದ ತುಂಬ ದೂರದಲ್ಲಿರ್ತಕ್ಕಂಥ ಭಾಳ ಸಾಧು ಪ್ರಾಣಿ ಅದು. ನೋಡಿ, ಆ ಗೋವು ಯಾರೂ ಹಿಡ್ಕೊಳ್ಬೇಕಾದ್ದಿಲ್ಲ. ಮತ್ತು ನಾವು ಅಂದುಕೊಂಡಿದ್ದು ತಳಗಡೆ ಅಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ. ಪೂಜೆ ಅಲ್ಲೇ ಮಾಡೋಣ ಅಂದರೆ ಸೀದಾ ಗರ್ಭಗುಡಿ ಈ ಭಾಗಕ್ಕೆ ಬಂದುಬಿಡುತ್ತದೆ. ಅದು ನೋಡಲಿಕ್ಕೂ ಆನಂದ. ಏನೇ ಆದರೂ ವಿಶ್ವಮಾತೆ ಗೋಮಾತೆ, ಆ ಗೋವಿನ ಅನುಗ್ರಹ ಆಗಬೇಕು, ಗೋವಿನ ಅನುಗ್ರಹದಿಂದ ಎಲ್ಲವೂ ಸಹಿತ ಸುಖ ಶಾಂತಿ ಸಿಗಬೇಕು ಅಂತ ಸಂಜೆಯ ಈ ವಿಶೇಷವಾಗಿರುವ ಕಾರ್ಯಕ್ರಮಕ್ಕೆ ಗೋಮಹಾಲಕ್ಷ್ಮಿ ಪೂಜೆ ಆದ ನಂತರ ದೇವಿಗೆ ಅಂದರೆ ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ರೇಷ್ಮೆ ವಸ್ತ್ರಗಳು, ಜೊತೆಗೆ ಮಂಗಳೂರಿನ ಮಲ್ಲಿಗೆ, ಅಮ್ಮನವರಿಗೆ ಈ ಮಲ್ಲಿಗೆ ಬಹಳ ಪ್ರೀತಿ. ಹಾಗಾಗಿ ಮಂಗಳೂರಿಂದ ಬಂದಿರತಕ್ಕಂತಹ ಈ ಮಲ್ಲಿಗೆ ಜೊತೆಗೆ ಸ್ವರ್ಣಖಚಿತವಾಗಿರ್ತಕ್ಕಂತಹ ಮಾಂಗಲ್ಯವನ್ನು ಸಹಿತ ಭಗವತಿಗೆ ಸಮರ್ಪಣೆ ಮಾಡಿಕೊಳ್ತಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಿ. ಸಂಚಿನ ಮನಸ್ಸಿನ ವಂಚಕರಿಗೆ ಕಾಣಿಸುವೆ, ಕಾಂಚಾಣದ ಮಳೆ ಸುರಿಸುವ ಲಕ್ಷ್ಮಿ, ಭಕ್ತರ ಮನೆಯಲ್ಲಿ ವಾಸಿಸುವೆ. ನಮೋ ಮಹಾಲಕ್ಷ್ಮಿ ಮಾತೆ, ನಮೋ ಸೌಭಾಗ್ಯದಾತೆ, ನಮೋ ಮಹಾಲಕ್ಷ್ಮಿ ಮಾತೆ, ನಮೋ ಸೌಭಾಗ್ಯದಾತೆ. ನಿಶ್ಚಲ ಮನಸ್ಸಿನ ಭಕ್ತಿಗೆ ಒಲಿದು ಬೇಡಿದ ವರಗಳ ನೀ ಕೊಡುವೆ. ಕಾಸನು ಕಾಣದ ಕಂಗಾಲನಿಗೂ ಕ್ಷಣದಲ್ಲಿ ಸಿರಿಯನು ಕರುಣಿಸುವೆ. ನಮೋ ಮಹಾಲಕ್ಷ್ಮಿ ಮಾತೆ, ನಮೋ ಸೌಭಾಗ್ಯದಾತೆ, ನಮೋ ಮಹಾಲಕ್ಷ್ಮಿ ಮಾತೆ, ನಮೋ ಸೌಭಾಗ್ಯದಾತೆ. ಲಕ್ಷ್ಮೀ ಬೋರ ಸ್ವಾಮಿಯ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ನಾಳೆಗೆ 48 ದಿನ. ಆದರೆ ಇವತ್ತು ನಾಳೆಗೆ ತುಂಬುವಂತಹ 48 ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ನಾಳೆ ಬೆಳಗಿನ ಸೂರ್ಯನ ಕಿರಣ ಈ ಗರ್ಭಗುಡಿಗೆ 48ನೇ ದಿವಸ ದೇವಾಲಯ ಪ್ರತಿಷ್ಠಾಪನೆಯಾದಂತಹ 48ನೇ ದಿವಸಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವದ ಆ ಶುಭಗಳಿಗೆ. ಹಾಗಾಗಿ ಇವತ್ತು ಸಂಧ್ಯಾಕಾಲ ಈ ದೇವಾಲಯ ಪುಟ್ಟದಾದಂತಹ ಆಲಯವಾದರೂ ಇಷ್ಟು ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸೇವೆಗಳು. ಇನ್ನು ವಿಶೇಷವಾಗಿರ್ತಕ್ಕಂಥ ರಜಿತ ಪಾತ್ರೆ, ರಜಿತದ ಪಾದಗಳು, ಮಹಾವಿಷ್ಣುವಿನ ಭೂವರಹಸ್ವಾಮಿಯ ಪಾದಗಳು, ತಾಯಿ ವಿಶೇಷವಾಗಿರ್ತಕ್ಕಂಥ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿಯ ಪಾದಕೆಗಳನ್ನು ಮೊದಲು ಪಾದಗಳನ್ನು ತೊಳೆದು ನಂತರ ಪೂಜೆಯನ್ನು ಪ್ರಾರಂಭಿಸೋಣ. ಈ ಉಯ್ಯಾಲೋತ್ಸವ ಸೇವೆ ಸಹಿತ ಇವತ್ತು ಬಹಳ ವಿಶೇಷವಾಗಿದೆ. ಮಹರ್ಷಿ ಮಂದಿರದಲ್ಲಿ, ನವರತ್ನಾಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ರಜಿತ ಪಾದ ಮತ್ತು ಸ್ವರ್ಣಖಚಿತವಾಗಿರ್ತಕ್ಕಂತಹ ಪಾದ. ಎಷ್ಟೇ ಆದರೂ ತಾಯಿ ಮಹಾಲಕ್ಷ್ಮಿ ಇಡೀ ಸ್ಥಿತಿ ಗತಿ ಎಲ್ಲವೂ ಸಹಿತ ಅವಳ ಕೈಲಿರೋದ್ರಿಂದ ಬಂಗಾರದ ಪಾದ ನೋಡಿ, ತಾಯಿ ಮಹಾಲಕ್ಷ್ಮಿಯ ಪಾದಗಳು ಬಂಗಾರದ್ದಾಗಿದೆ. ಇನ್ನು ವಿಶೇಷವಾಗಿ ವಿಷ್ಣುವಿನ ಪಾದ, ವಿಷ್ಣುವಿನ ಹೃದಯ ಕಮಲದಲ್ಲಿ ನಿರಂತರವಾಗಿ ನಿಂತಿರ್ತಕ್ಕಂಥವಳು ತಾಯಿ. ವಿಷ್ಣುವಿನ ಹೃದಯದಲ್ಲಿರ್ತಕ್ಕಂಥ ತಾಯಿ ಪಾದ ಬಂಗಾರದ್ದು, ವಿಷ್ಣುವಿನ ಪಾದ ರಜಿತದ್ದು. ಆದರೂ ಸಮುದ್ರ ಮಂಥನ ಕಾಲದಲ್ಲಿ ವಿಶೇಷವಾಗಿ ಆಗ ಉಗಮಿಸಿರ್ತಕ್ಕಂಥವಳು, ಆಗ ಉದಯಿಸಿದಂತಹವಳು ತಾಯಿ ಮಹಾಲಕ್ಷ್ಮಿ. ಹಾಗಾಗಿ ಸಮುದ್ರ ರಾಜನೂ ಪ್ರಾರ್ಥನೆ ಮಾಡಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರದ ರಾಜನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಸಮುದ್ರದಡಿಯೇ ಅಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯ ಉಗಮ ಹೇಗಿದೆಯೋ ಅದೇ ಪ್ರಕಾರ ಒಂಟೆ, ಆನೆ, ಜೊತೆಗೆ ತುಳಸಿ, ಪಾರಿಜಾತ, ಕಲ್ಪವೃಕ್ಷ ಇದೆಲ್ಲವನ್ನು ಸಹಿತ ಸಮುದ್ರದ ಹತ್ರ ಪೂಜೆ ಮಾಡಿದ್ದನ್ನು ಈ ಹಿಂದೆ ತಾವು ನೋಡಿದ್ರಿ. ಹಾಗೆ ಅದ್ಭುತವಾದಂತಹ ಇವತ್ತಿನ ಈ ಕಾಯಕ ತಾವೆಲ್ಲರೂ ನೋಡುವಂತಹದ್ದು. ಒಂದು ಶಂಕುವಿನ ಅನುಗ್ರಹ ಇರಲಿ, ತಾಯಿ ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಪಾದಗಳಿಗೆ ಮಹಾಲಕ್ಷ್ಮಿ ಪಾದ ಮತ್ತು ವಿಷ್ಣುವಿನ ಪಾದವನ್ನು ತೊಳೆದು ತದನಂತರ ಪೂಜಾ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ವಿಶ್ವಕ್ಷೇನ ಆರಾಧನೆ
ಮಹತ್ತರವಾಗಿರ್ತಕ್ಕಂಥದ್ದು. ರಾಹುಕೇತುವಿಗೆ ಸಂಬಂಧಪಡ್ತಕ್ಕಂಥ ರೀತಿ ಸಂಸಾರದಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಒಂದು ಪರಿಹಾರ ಬೇಕಾಗತ್ತೆ. ಹಾಗೆ ಈ ಒಂದು ಭೂವರಹ ಸ್ವಾಮಿ ವರಹದೇವರ ಪಾದವನ್ನು ಒಂದು ಭೂಮಿಯ ಮೇಲೆ ಇಟ್ಟಿರ್ತಕ್ಕಂಥದ್ದು. ಆ ಭೂಮಿಯಲ್ಲಿರ್ತಕ್ಕಂತಹ ಆ ಸರ್ಪಗಳಿಗಾಗಲಿ ರಾಹುಕೇತುಗಳಿಗಾಗಲಿ ಇರ್ತಕ್ಕಂಥ ದೋಷವನ್ನು ಸಹಿತ ದೂರ ಮಾಡುವಂತಹದ್ದು. ಜಾತಕದಲ್ಲಿ ಯಾರಿಗೆ ರಾಹುಕೇತುಗಳ ದೋಷ ಇದೆಯೋ, ಯಾರಿಗೆ ದಾಂಪತ್ಯದಲ್ಲಿ ವಿರಸವಿದೆಯೋ, ಕುಟುಂಬದಲ್ಲಿ ಕಲಹವಿದೆಯೋ, ಭೂಮಿಯಲ್ಲಿರ್ತಕ್ಕಂಥ ದೋಷವಿದೆಯೋ, ಅಂದು ಭೂಮಹಾಲಕ್ಷ್ಮಿಯ ಸಂರಕ್ಷಣೆಗೋಸ್ಕರ ಉದಯೋನ್ಮುಖನಾಗಿರ್ತಕ್ಕಂಥದ್ದು ಭೂವರಹ ಅಂತ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತಾಯಿ ಮಹಾಲಕ್ಷ್ಮಿಗೂ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡೋಕ್ಕೂ ಮುನ್ನ ಮಹಾಮೃತ್ತಿಗೆಯಿಂದ ಪ್ರತಿನಿತ್ಯದ ಅನುಷ್ಠಾನದೊಂದಿಗೆ ಇವತ್ತು ಸಹಿತ ವಿಷ್ಣುವಿನ ಪಾದವನ್ನು ಮೃತ್ತಿಗೆಯಿಂದ ತೊಳೆದು ಅದಾದ ನಂತರ ಅದನ್ನೇ ಪ್ರಸಾದ ರೂಪದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಲಿಗ್ರಾಮಗಳನ್ನು, ಗಂಡಕಿ ನದಿಯಲ್ಲಿ ತಂದಿರುವಂತಹ ಪುಟ್ಟ ಪುಟ್ಟ ಸಾಲಿಗ್ರಾಮಗಳನ್ನು ಸಮಸ್ಯೆಗಳು ಹೊತ್ತಿ ಬಂದಿರತಕ್ಕಂಥವರಿಗೆ ಆದಷ್ಟು ಬೇಗ ಸಮಸ್ಯೆ ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ಈ ಮಹತ್ ಕಾರ್ಯ ನಡೀತಾ ಇದೆ. ಗಂಡಕಿಯಿಂದ ಆಗಮಿಸಿರ್ತಕ್ಕಂಥ ಪುಟ್ಟ ಪುಟ್ಟ ಸಾಲಿಗ್ರಾಮಗಳು ಜೊತೆಗೆ ಮಹಾಮೃತ್ತಿಗೆ, ಆ ಮೃತ್ತಿಗೆ ಪ್ರಸಾದಕ್ಕೆ ಸಾಕಷ್ಟು ವನಸರಿಗಳು, ಸುಗಂಧ ದ್ರವ್ಯ, ಪಂಚಗವ್ಯ ಎಲ್ಲವನ್ನು ಸೇರಿಸಿ ಸಿದ್ಧಪಡಿಸಿರ್ತಕ್ಕಂಥ ಈ ಒಂದು ಮಹಾಪ್ರಸಾದ. ಈ ಪ್ರಸಾದದಲ್ಲಿ ಅಭಿಷೇಕ ಮಾಡಿ ಇಚ್ಛಿಸಿರ್ತಕ್ಕಂಥ ಯಾರು ಇಚ್ಛೆಯುಳ್ಳ ಭಕ್ತರಿದ್ದಾರೆ ಅವರ ಮನೋಕಾಮನೆ ಮನೋಸಿದ್ಧಿಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಪ್ರಸಾದವನ್ನು ಕೊಡುವಂತಹದ್ದಿದೆ. ಆದರೆ ಮೃತ್ತಿಗೆ ಪ್ರಸಾದವನ್ನು ತಗೊಳ್ಬೇಕು. ಈ ದೇವಾಲಯಕ್ಕೆ ಗರ್ಭಗುಡಿಗೆ 11 ಪ್ರದಕ್ಷಿಣೆಯನ್ನು ಮಾಡಬೇಕು. 11 ಪ್ರದಕ್ಷಿಣೆ ಮಾಡುವ ಪ್ರತಿ ಕಾಲದಲ್ಲೂ ಸಹಿತ ಒಂದೊಂದು ಪ್ರದಕ್ಷಿಣೆಯಲ್ಲೂ ಓಂ ನಮೋ ನಾರಾಯಣಾಯ, ಓಂ ನಮೋ ಭೂವರಾಹಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭೂವರಾಹಾಯ ಆ ವರಾಹದೇವರನ್ನು ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ 11 ಪ್ರದಕ್ಷಿಣೆ ಮಾಡಿ 48 ದಿನಗಳ ಕಾಲ ನಿರಂತರವಾಗಿ ಮನೆಯಲ್ಲಿ ಅರ್ಚನಾ ಸಂಕಲ್ಪವನ್ನು ಮಾಡಿ ತದನಂತರ ಇಲ್ಲಿಗೆ ಬಂದು ಭಗವಂತನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಈ ಕಾಯಕವನ್ನು ಯಾರೇ ಮಾಡಿದ್ರು ಅವರ ಸಮಸ್ಯೆ ಏನೇ ಇದ್ದರೂ, ಸಮಸ್ಯೆಗಳು ಯಾವುದೇ ಬಂದರೂ ಸಹಿತ ಮಂಜಿನಗಡ್ಡೆ ಥರ ಸಮಸ್ಯೆಗಳು ಕರಗುತ್ತೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಗ್ರಂಥದಲ್ಲಿ ಆಧಾರಗಳಿದೆ. ಆ ಗ್ರಂಥದ ಆಧಾರಿತವಾಗಿ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಮಹಾಮೃತ್ತಿಗೆಯನ್ನು ಜೊತೆಗೆ ಸಾಲಿಗ್ರಾಮವನ್ನು ಸಹಿತ ಎಲ್ಲ ಭಕ್ತರಿಗೆ ಅವರ ಅಪೇಕ್ಷೆ ಮೇರೆಗೆ ಮಾತ್ರ ಇದನ್ನು ಕೊಡಲಾಗ್ತಾ ಇದೆ. ಅದು ಈ ಒಂದು 48 ದಿವಸ ಮಂಡಲ ಪೂಜೆ ಆದ ನಂತರವೇ ಕೊಡುವಂತಹ ಕ್ರಮ ಇದಾದ್ದರಿಂದ 48 ದಿವಸ ಪೂಜಾನುಷ್ಠಾನ ಆಗಿರ್ತಕ್ಕಂಥ ಮೃತ್ತಿಗೆಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡೋಣ.
ಓಂ ಪರಮರಾಯೈ ನಮೋ ನಮಃ ಓಂ ವಿಶ್ವಜನನ್ಯೈ ನಮೋ ನಮಃ. ಓಂ ಮಹಾಲಕ್ಷ್ಮಿ ಓಂ ಪರಮರಾಯೈ ನಮೋ ನಮಃ ಓಂ ವಿಶ್ವಜನನ್ಯೈ ನಮೋ ನಮಃ. ಓಂ ಮಹಾಲಕ್ಷ್ಮಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಣ್ಯ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮಿಯರ ದೇವತಾಭ್ಯೋ ನಮಃ. ಮಹಾಲಕ್ಷ್ಮಿಯ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ. ಸಾಲಿಗ್ರಾಮ ಕ್ಷೇತ್ರದಲ್ಲಿ 48 ದಿನಗಳ ವಿಶೇಷವಾಗಿರ್ತಕ್ಕಂಥ ಮಂಡಲಾಚರಣೆ ಬಹಳ ಅದ್ಭುತವಾಗಿ ನಡೀತಾ ಇದೆ. ಸಾಕಷ್ಟು ಜನ ಭಕ್ತರು ಸಹಿತ ಆಗಮಿಸಿದ್ದಾರೆ. ಎಲ್ಲರೊಂದಿಗೆ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಯಾಕೆಂದರೆ ಈ ಮಹರ್ಷಿ ಮಂದಿರದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ದೇವಾಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಪೂರ್ವದಲ್ಲಿಲ್ಲ. ಅದಾದ ನಂತರ ಸಾಲಿಗ್ರಾಮ ಬಂತು. ಸಾಲಿಗ್ರಾಮ ಬಂದಾದ ನಂತರ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಆಯಿತು. ಜಾತ್ರಾ ಮಹೋತ್ಸವ ಆದ ನಂತರ ಈಗ ನಡೀತಿರ್ತಕ್ಕಂಥದ್ದು 48 ದಿನಗಳ ವಿಶೇಷವಾದಂಥ ಮಂಡಲ ಪೂಜೆ. ಮಂಡಲ ಪೂಜೆ ಒಂದು ಕಡೆ, ವಿಶೇಷವಾಗಿರುವ ಅನುಷ್ಠಾನ ಜೊತೆಗೆ ಗಜರಾಜ ಸಿದ್ಧನಾಗಿದ್ದಾನೆ. ಈ ಗಜ, ಈ ಆನೆ ಮೇಲೆ ತಾಯಿ ಮಹಾಲಕ್ಷ್ಮಿಯನ್ನು ಕೂಡಿಸಿ ಮೆರವಣಿಗೆ ಮಾಡಬೇಕು,
ಈ ಊರಿನ ಪ್ರಮುಖ ಬೀದಿಯಲ್ಲಿ ಅಥವಾ ರಾಜಬೀದಿಯಲ್ಲಿ ಒಂದು ಉತ್ಸವವನ್ನು ಮಾಡಬೇಕು ಅಂತಕ್ಕಂಥ ಆಸೆ. ಆಶ್ರಮದಲ್ಲಿ ಇಂತಹದ್ದೇ ಒಂದು ಆನೆಯನ್ನು ನಿಲ್ಲಿಸಬೇಕು ಎಂಬತಕ್ಕಂಥ ಆಸೆ ಇದ್ದರೂ ಈ ಆನೆಯನ್ನು ಸಾಕೋದು ಅಷ್ಟು ಸಾಮಾನ್ಯವಲ್ಲ. ಆನೆ ತರಬೇಕಾದರೂ ಪುಟ್ಟದಾದಂಥ ಚಿಕ್ಕದಾದಂಥ ಆನೆಯನ್ನು ತಂದು ಬೃಹತ್ ಮಟ್ಟದ ಆನೆಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಸೇರಿಸಬೇಕು. ಆದರೂ ಎಲ್ಲವೂ ಕಷ್ಟ ಸಾಧ್ಯವೇ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆನೆ, ಈ ಆನೆಯನ್ನು ಎಲ್ಲಿ ಹೋದರೂ ಆನೆ ಆನಂದ್ ಗುರುಜಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಈ ಆನೆಗೂ ಸಹಿತ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ, ಆನೆಗೂ ಸಹಿತ ಹರಿದ್ರ ಕುಂಕುಮದಿಂದ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗೋಮಹಾಲಕ್ಷ್ಮಿ ಇದೆ, ಗೋ ಬರಬೇಕಾಗಿದೆ. ಆ ಗೋವಿನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ಉತ್ಸವವನ್ನು ಮಾಡಬೇಕು. ಉತ್ಸವಕ್ಕೆ ಎಲ್ಲ ರೆಡಿಯಾಗಿದೆ. ಹಾಗೆ ಸಾಲಿಗ್ರಾಮದ ಅನುಷ್ಠಾನಕ್ಕೆ ಬಂದಿರತಕ್ಕಂತಹ ಭಕ್ತರು, ಇವತ್ತು ಬಂದಂಥ ಪ್ರತಿಯೊಬ್ಬ ಭಕ್ತರು ಮಹರ್ಷಿ ಮಂದಿರಕ್ಕೆ ಎಲ್ಲರೂ ಸಹಿತ ಸ್ವಾಗತಿಸ್ತಾ ಇದ್ದೀವಿ. ಮಹರ್ಷಿ ಮಂದಿರದಲ್ಲಿ ವಿಶೇಷವಾದಂಥ ಅನುಷ್ಠಾನವೂ ನಡೀತಾ ಇದೆ. ಸಂಕಲ್ಪ ಮಾಡಿಸೋರು, ಅಭಿಷೇಕಕ್ಕೆ ಬರೆಸ್ತಕ್ಕಂಥವ್ರು, ಜೊತೆಗೆ ಶ್ರೀನಿವಾಸನ ತಾಯಿ ಮಹಾಲಕ್ಷ್ಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡ್ತಕ್ಕಂಥವರು ಎಲ್ಲ ಭಕ್ತರು ಸಹಿತ ಆಗಮಿಸ್ತಿದ್ದಾರೆ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಆಗಮಿಸಿರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂತಹ ಪ್ರಧಾನವಾದಂಥ ಒಂದು ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೀವಿ. ಸಂಕಲ್ಪಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬ ಭಕ್ತರು ಸಹಿತ ಇಲ್ಲಿಗೆ ಬರ್ತಕ್ಕಂಥವರು ಅವರವರ ಮನೋಕಾಮನೆಗಳನ್ನು, ಸಂಕಲ್ಪವನ್ನು ಬರಬೇಕಾದ್ರೆ ಒಂದಿಷ್ಟು ಅರಿಶಿನ, ಕುಂಕುಮ, ಹೂವು, ಅಲಂಕಾರಕ್ಕೆ ಬೇಕಾದ ಪದಾರ್ಥ, ಜೊತೆಗೆ ಹೂವುಗಳಾಗಲಿ ಎಲ್ಲವನ್ನೂ ಸಹಿತ ತಂದು ಭಗವತ್ ಸೇವೆ ನಡೆಸ್ತಿದ್ದಾರೆ.
ಲಕ್ಷ್ಮೀ ಬೋವರ ಸ್ವಾಮಿಯ 48 ದಿವಸ ಇವತ್ತಿಗೆ ಇನ್ನೂ ಸ್ವಾಮಿ ದರ್ಶನ ಆಗಿರಲಿಲ್ಲ. ಅಂದರೆ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿಯ ದರ್ಶನ ಇನ್ನೂ ನಿಮಗಾಗಿರಲಿಲ್ಲ. ಆಗ ಅಂಥದ್ರಲ್ಲಿ ಇವತ್ತಿನ ದಿವಸ ಭಾಳ ಅದ್ಭುತವಾದಂಥ ರೀತಿ 48 ದಿವಸ ನೋಡ್ತಾನೆ ಹೊಸದಾದಂಥ ಒಂದು ವಿಶೇಷವಾಗಿ ಗರ್ಭಗುಡಿಯ ಮುಂಭಾಗದಲ್ಲಿರ್ತಕ್ಕಂಥ ಸುಖನಾಸಿನಿ ಸಹಿತ ಆಯಿತು. ಹಾಗೆ ಇಷ್ಟು ಜನ ಭಕ್ತರು ತಾವೆಲ್ಲರೂ ಸಹಿತ ಆಶ್ರಮಕ್ಕೆ ಬಂದಾಯಿತು. ನಿಮ್ಮ ಕಷ್ಟಗಳು ಸಹಿತ ಭಾಳಷ್ಟು ದೂರ ಆಯಿತು. ತುಂಬ ಜನ ಅವರವರ ಮನೋಕಾಮನೆಗಳನ್ನು ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಕಾಲನೂ ಬಂದಾಯಿತು. ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಗಣಪತಿ, ವಿಶ್ವಕ್ಷೇನ ಹಾಗೂ ಮಹಾಲಕ್ಷ್ಮಿ, ಭೂವರಾಹ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದೀರಿ, ಕೂತ ಸ್ಥಳದಲ್ಲೇ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಶುಭಾಭ್ಯಾಂ ಸ್ವೇ ಶೋಭನೆ ಮಹೋತ್ಸೇ ಆಶ್ರಮ ಬ್ರಹ್ಮಣಃ ನಿತ್ಯ ಪ್ರಾರ್ಥೆ ಶ್ವೇತವರಾಹ ಕಲ್ಪೆ ವೈನತ್ಸವಂದ್ರೆ ಕವಿ ವಿಜಯ ಸುತಮ ಮಾದೆ. ಸ್ವಾಮಿನ ಎಲ್ಲರೂ ಪ್ರಾರ್ಥನೆ ಮಾಡುವ ಕಾಲ, ಧ್ಯಾನ ಮಾಡುವ ಕಾಲ, ನಮ್ಮ ಸಂಕಷ್ಟಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ ಅಂತ ಕೇಳ್ಕೊಳ್ಳುವಂತಹ ಕಾಲ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ, ಕೈ ಜೋಡಿಸಿ. ಗೋವಿಂದ 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 ಗೋವಿಂದ. ಬಲೋ ರಾಮಚಂದ್ರ ಭಕ್ತ ಹನುಮಾನ್ ಕಿ, ಬಲೋ ರಾಮಚಂದ್ರ ಭಕ್ತ ಹನುಮಾನ್ ಕಿ. ವಿಶ್ವಕ್ಷೇನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಕಳಶಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಇಲ್ಲಿ ಬಂದು ಕೂತ್ಕೊಂಡು ಈ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ಈಗಾಗಲೇ ನೆಲೆ ನಿಂತಿದ್ದಾಳೆ. ಲಕ್ಷ್ಮಿ ಬಂದಾಯಿತು. ಭೂವರಹಸ್ವಾಮಿ ಸಾಲಿಗ್ರಾಮದಲ್ಲಿ ವಿಶೇಷವಾದಂತಹ ಅದ್ಭುತ ಸಾಲಿಗ್ರಾಮ, ಅದ್ಭುತವಾದಂತಹ ಪವಾಡವೇ ಸೃಷ್ಟಿಯಾಗ್ತಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಬಂದು ಹೋಗುವಂಥ ಸಾಕಷ್ಟು ಸಾವಿರಾರು ಗಟ್ಟಲೆ ಭಕ್ತರು, ಎಲ್ಲ ಭಕ್ತರು ಅವರ ಮನೋಕಾಮನೆ ಸಿದ್ಧಿಯಾಗಿ ಇನ್ನೂ 10 ಜನಕ್ಕೆ ವಿಚಾರವನ್ನು ಮುಡಿಸಿ ತಾವು ಬಂದು ಕರ್ಮಗಳನ್ನು ಕಳ್ಕೊಳ್ಳುವಂಥ ಪುಣ್ಯಕ್ಷೇತ್ರ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.
ವಿಷ್ಣುವಿನ ಹೃದಯದಲ್ಲಿ ಸದಾಕಾಲ ಆಸೀನರಾಗಿರ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಇವತ್ತು ಭಕ್ತರ ಅನುಕೂಲಕ್ಕೋಸ್ಕರ ತಾಯಿ ಮಹಾಲಕ್ಷ್ಮಿ ತನ್ನ ಪತಿದೇವರನ್ನು ಆಚೆ ಕಳಿಸ್ಕೊಟ್ಟಿದ್ದಾಳೆ. ಈಗ ಇಲ್ಲಿ ಸ್ವಾಮಿ ಕೂತಿದ್ದಾನೆ. ನಿಮ್ಮ ಕರಹಸ್ತದಿಂದ ಸ್ವಾಮಿಗೆ ಅಭಿಷೇಕ ಮಾಡಿ. ಯಾರೆಲ್ಲ ಅಭಿಷೇಕ ಮಾಡಲಿಕ್ಕೆ ಸಂಕಲ್ಪ ಮಾಡಿಕೊಂಡಿದ್ದೀರಿ, ಸಂಕಲ್ಪ ಮಾಡಿದವರು ಲೈನಾಗಿ ಸರ್ತಿ ಸಾಲಲ್ಲಿ ಬಂದು ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ದೇವರ ಮುಂದೆ ನಿಂತಾಗ ಅದೇನೋ ಯೋಚನೆ ಮಾಡಬೇಡಿ. ದೇವರ ಮುಂದೆ ನಿಂತಾಗ ನಿಮ್ಗೆ ಅದೃಷ್ಟ ಹೇಗಿದೆ ಅಂದರೆ ಸ್ವಾಮಿನ ಮುಟ್ಟಿ ನೋಡುವಂಥ ಭಾಗ್ಯ, ಸ್ವಾಮಿಯನ್ನು ಸ್ಪರ್ಶಿಸುವಂಥ ಭಾಗ್ಯ, ಸ್ವಾಮಿಯನ್ನು ತುಂಬ ಹತ್ತಿರದಿಂದ ಇರ್ತಕ್ಕಂಥ ಆ ಸುದರ್ಶನ ಚಕ್ರವನ್ನು ದರ್ಶನ ಮಾಡುವ ಭಾಗ್ಯ. ಸಾಲಿಗ್ರಾಮದ ಹತ್ರ ಬಂದು ಬೇರೆ ಯಾವುದೋ ಚಿಂತನೆ ಮಾಡ್ದಿರಾ, ನಿಮ್ಮ ಚಿಂತನೆ ಇರಬೇಕಾದ್ದು ಸ್ವಾಮಿಯ ವಿಶೇಷವಾದಂಥ ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥದ್ದು. ಸಾಲಿಗ್ರಾಮದ ಮಧ್ಯದಲ್ಲಿರ್ತಕ್ಕಂತಹ ಆ ವಿಶೇಷವಾದಂಥ ಚಕ್ರವನ್ನು ದರ್ಶನ ಮಾಡುವಂಥದ್ದು. ಚಕ್ರ ದರ್ಶನ ಸರ್ವ ವಿಧವಾದಂತಹ ಪಾಪನಾಶನ. ಹಾಗೆ ಯಾರೆಲ್ಲ ಮೃತ್ತಿಗೆಯನ್ನು ತೆಗೆದುಕೊಂಡಿದ್ದೀರಿ, ಮೃತ್ತಿಗೆಯನ್ನು ತೆಗೆದುಕೊಂಡಿರ್ತಕ್ಕಂಥವರು ಅಂದರೆ ಮಣ್ಣಿನ ಮಹಾಪ್ರಸಾದವನ್ನು ತೆಗೆದುಕೊಂಡಿರೋರು 45 ದಿನ ವಿಶೇಷವಾಗಿ ಸ್ವಾಮಿಯ ಪಾದದಡಿ ನಡೆಸಿರ್ತಕ್ಕಂಥ ಅನುಷ್ಠಾನ ಮಹಾಮೃತ್ತಿಗೆಯ ಪ್ರಸಾದ 48 ದಿನ ನಿಮ್ಮ ಮನೆಯಲ್ಲಿಟ್ಟು ಆರಾಧನೆ ಮಾಡಿ ಆ 48 ದಿವಸ ಆದಮೇಲೆ ಆ ಮೃತ್ತಿಗೆಯ ಪ್ರಸಾದವನ್ನು ನೀವು ಮನೆಯಲ್ಲಿ ವಾರಕ್ಕೊಂದರಂತೆ ನೀರಲ್ಲಿ ಕಲಸಿ ಹಣೆಗೂ ಮತ್ತು ನಿಮ್ಮ ವಾಸ್ತುಗುರಿಗೂ ಪ್ರೋಕ್ಷಣೆ ಮಾಡಿ. ಯಾವ ಭೂಮಿ ಸಮಸ್ಯೆ ಇದೆ, ಯಾವ ದಾಂಪತ್ಯಕ್ಕೆ ಸಮಸ್ಯೆ ಇದೆ, ಯಾವ ಕುಟುಂಬದಲ್ಲಿ ತೊಂದರೆ ತಾಪತ್ರಗಳಿದೆ, ಆ ತೊಂದರೆಗಳು ಆದಷ್ಟು ಬೇಗ ದೂರ ಆಗಬೇಕು ಅಂತ ಸಂಕಲ್ಪ ಮಾಡಿ ಇಲ್ಲಿರ್ತಕ್ಕಂಥ ಮಹಾಪ್ರಸಾದವನ್ನು ಭೂವರಹ ಸ್ವಾಮಿಯ ಮೃತ್ತಿಗೆ ಪ್ರಸಾದವನ್ನು ಗರ್ಭಗುಡಿಗೆ 11 ಪ್ರದಕ್ಷಿಣೆ ಬನ್ನಿ. ನೀನು ಇರ್ತಕ್ಕಂಥ ಸ್ಥಳದಲ್ಲೇ ವ್ಯವಸ್ಥೆ ಮಾಡ್ಕೋಬೇಕು. 11 ಪ್ರದಕ್ಷಿಣೆ ಆದಮೇಲೆ ಪ್ರದಕ್ಷಿಣಾಕಾರ ಬರುವಾಗ ಓಂ ನಮೋ ನಾರಾಯಣಾಯ, ಓಂ ನಮೋ ಭೂವರಾಹಾಯ ಆ ವರಾಹದೇವರನ್ನ ಮೂರ್ತಿಯನ್ನು ಪ್ರಾರ್ಥನೆ ಮಾಡಿಕೊಂಡು 11 ಪ್ರದಕ್ಷಿಣೆ ಬಂದ ಮೇಲೆ ದೇವರ ಮುಂದೆ ಕೂತ್ಕೊಳ್ಳಿ. ನಾನು ಸಂಕಲ್ಪ ಮಾಡಿಸ್ತೇನೆ. ಈಗ ಅಭಿಷೇಕದವರು ಸರ್ತಿ ಸಾಲಲ್ಲಿ ಬಂದು ಲೈನಾಗಿ ಅಭಿಷೇಕಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಿ ಅವರು ದರ್ಶನ ಮಾಡೋರಿಗೆ, ಅವ್ರು ಪ್ರದಕ್ಷಿಣೆ ಮಾಡೋರಿಗೆ ದಾರಿ ಮಾಡಿಕೊಟ್ಬಿಡಿ. ಪ್ರದರ್ಶನಕ್ಕೆ ಬರೋರು ತೊಂದರೆ ಮಾಡಬೇಡಿ. ಯಾಕೆಂದರೆ ತಲೆ ಮೇಲೆ ಮೃತ್ತಿಗೆಯನ್ನು ಹೊತ್ಕೊಂಡು ದೇವರ ಪ್ರದಕ್ಷಿಣೆ ಬರೋದು ಪುಣ್ಯದ ಕೆಲಸ, ಅದು ಸಾಮಾನ್ಯವಲ್ಲ. ಮೃತ್ತಿಗೆ ಎಂಬತಕ್ಕಂಥದ್ದು ಮಣ್ಣು, ಆ ಮಣ್ಣು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು.
ಶಿವನ ಮುಂದೆ, ಸಾಂಬ ಸದಾಶಿವನ ಮುಂದೆ, ಮಹಾವಿಷ್ಣು ಮುಂದೆ ನಾವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ನಾವು ಸರ್ವವೂ ಸಹಿತ ಶರಣಾಗಿದ್ದೇವೆ. ನಾವು ಶರಣಾಗಿದ್ದೇವೆ ಭಗವಂತ, ನಮ್ಮನ್ನು ನೀನು ಕಾಪಾಡಬೇಕಪ್ಪ, ನಿನ್ನೆ ಬಿಟ್ಟರೆ ನಾನು ಮತ್ಯಾರು ಎಂಬತಕ್ಕಂತಹ ರೀತಿಯಲ್ಲಿ ನಮ್ಮ ಎರಡೂ ಹಸ್ತಗಳನ್ನು ನಾವು ಶರಣಾಗತರಾದರೆ ನಮ್ಮ ಸಂಪೂರ್ಣವಾದಂತಹ ಗಮನವನ್ನು ಭಗವಂತನಿಗೆ ತೋರಿಸಿದ್ರೆ ಭಗವಂತ ಆತನ ಅನುಗ್ರಹದಿಂದ ಎಲ್ಲ ಕರ್ಮಫಲಗಳನ್ನು ದೂರ ಮಾಡ್ತಾನೆ. ಮಹಾವಿಷ್ಣುವಿಗೆ ನಮ್ಮ ಎರಡೂ ಹಸ್ತಗಳನ್ನು ನೇರವಾಗಿ ಕೂತ್ಕೋಬೇಕು. ನಮ್ಮ ನಾಡಿ ಚಕ್ರಗಳಲ್ಲೂ ಸಹಿತ ಯಾವುದೇ ಲೋಪ ಬರಬಾರದು. ಅದಕ್ಕಾಗಿ ತರಡೆ ನೆಮ್ಮದಿಯಾಗಿ ಕೂತ್ಕೊಂಡು ನೀವು ನಿಮ್ಮ ಪ್ರತಿಯೊಂದು ನಾಡಿ ಚಕ್ರಗಳು ಸಹಿತ ಜಾಗೃತರಾಗಿ ತ್ರ್ಯಂಬಕೇಶ್ವರನ ಮಹಾಮೃತ್ಯುಂಜಯನ ಹವನ ನಡೆಯುವಾಗ ನಿಮ್ಮ ಎರಡೂ ಹಸ್ತಗಳನ್ನು ಯಜ್ಞೇಶ್ವರನಿಗೆ ಪ್ರದರ್ಶಿಸಿ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಮಹಾವಹ ಜಾತವೇದೋ ಲಕ್ಷ್ಮೀಮಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಜಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಜ್ಜಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇಮ ವಕ್ವಯೇ ಶ್ರೇರ್ಮಾ ದೇವೇಯುಷತಾಂ ಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂಜ್ವಲಂತೀಂ ತರ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋ ವಕ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವದುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತವ ಸೋತಿ ಜಾತೋ ವನಸ್ಪತಿಸ್ತವ ವೃಕ್ಷೋऽಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಷ್ಟಬಾಹ್ಯಾ ಲಕ್ಷ್ಮೀಃ उपैतु मां देव सतस्कीर्तिष्ठमनिवासः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्पिपासामलान् ज्येष्ठामलक्ष्मीर्नाशयाम्यहम् अभूतिमसमृद्धिं च सर्वान् निर्णुत मे गृहान् गन्धद्वारान् दुराधर्षान् नित्यपुष्टाङ्गरीषिणीम् ईश्वरेगुं सर्वभूतानां तामिहो वक्वये श्रियम् मनसः काममाकोतिं वाचः सत्यमशीमहे पशूनां रूपवर्णस्य मयि श्रेयतां यशः कर्दमे अप्रजाभूता मयि सम्भव कर्दमा श्रियं वातय मे कुले मातरं पद्ममालिनीम् आवस्रजन्तु स्निग्धानि चिक्लीकवस मे गृहे निजदेवीं मातरं श्रियं वासय मे कुले आर्द्रां पुष्करीं पुष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः आर्द्रां यष्करीं यष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमपगामिनीं यस्यां हिरण्यं प्रभूतं गावो दास्योऽश्वाविन्देयं पुरुषानहं यष्टुजिः प्रयतो भूत्वा ಜುಹುಯಾದಾಜ್ಯಮನ್ವಃ. ಆನಂದ್ ಗುರುಜಿಯವರ ಉದ್ದೇಶ ಇತ್ತು. ಆನಂದ್ ಗುರುಜಿಯವ್ರಿಗೆ ಒಂದು ಆಸೆ ಇತ್ತು. ಏನಪ್ಪ ಅಂದರೆ ಎಲ್ಲೂ ಇರಬಾರ್ದು, ಅಂಥ ಒಂದು ಭವ್ಯವಾದಂತಹ ಒಂದು ಶ್ರೀನಿವಾಸನ ಸಾನ್ನಿಧ್ಯ ಬೇಕು ಅಂತ. ಶ್ರೀನಿವಾಸನ ಸಾನ್ನಿಧ್ಯ ಬೇಕು ಎಂಬತಕ್ಕಂಥದ್ದು ನನ್ನ ಚಿಂತನೆಯಲ್ಲಿತ್ತು. ಆದರೆ ಶ್ರೀನಿವಾಸನ ಸಾನ್ನಿಧ್ಯ ಇಲ್ಲಿರಬೇಕು ಅಂಥೇಳಿ 27 ಅಡಿ ವಿಗ್ರಹಕ್ಕೆ ಏಕಶಿಲಾಮೂರ್ತಿಯನ್ನು 18 ಅಡಿ ಏಕಶಿಲಾಮೂರ್ತಿ ಪಕ್ಕದಲ್ಲಿರ್ತಕ್ಕಂಥ ಶಿವಾರ್ಪಟ್ಟಣದಲ್ಲಿ ವಿಗ್ರಹ ರೆಡಿ ಆಗ್ತಾ ಇದೆ. ಆದರೆ ಶ್ರೀನಿವಾಸ ಇಲ್ಲಿ ಬರಲಿಲ್ಲ. ಆ ಶ್ರೀನಿವಾಸನ ಇನ್ನಷ್ಟು ಮೌಲ್ಯ ಕೊಡಬೇಕಾಗಿತ್ತು, ಕೊಡೋ ಶಕ್ತಿ ನಂದು ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ನಾನು ನಿಧಾನ ಮಾಡಿದೆ. ಆದರೆ ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ವೆಂಕಟೇಶ್ವರನಿಗೂ ಸೇರಿದ ತಿರುಪತಿನಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಮಾಡಿಕೊಂಡಿದ್ದು ವರಹದೇವರು. ಇವತ್ತು ನಾವೆಲ್ಲ ತಿರುಪತಿ ಬೆಟ್ಟಕ್ಕೆ ಹೋಗ್ತಿದ್ದೀವಲ್ಲ, ಅದು ತಿರುಪತಿ ಬೆಟ್ಟ ಅಲ್ಲ, ಅದು ವರಹ ಬೆಟ್ಟ. ಅದು ಅದರ ಕಲ್ಪನೆ ನಾನು ಹೇಳೋದಲ್ಲ, ಚರಿತ್ರೆ ಇದೆ. ವರಹಾಮೂರ್ತಿ ಇದ್ದು ಆ ವರಹಸ್ವಾಮಿಯಲ್ಲಿ ನಿಂತು ಅಲ್ಲಿ ಶ್ರೀನಿವಾಸ ನೀನು ಇಲ್ಲಿರ್ಬೇಕಪ್ಪ ಅಂಥೇಳಿ ಶ್ರೀನಿವಾಸನಿಗೆ ದಾರಿ ಮಾಡಿದ. ನನಗನ್ಸುತ್ತೆ ಮೊದಲು ವರಹಾದೇವರು ಇಲ್ಲಿ ಬಂದು ಕೂತ್ಕೊಂಡು ನಂತರ ಶ್ರೀನಿವಾಸನ ಇಲ್ಲಿ ಕರ್ಕೊಂಡು ಬರ್ತಾನೋ ಏನು. ಆದರೆ ಒಂದಂತೂ ಸಂತೋಷ, ನನ್ನ ಮನೆ ದೇವರು ಶ್ರೀನಿವಾಸ.
ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಿಂದಲೂ ಶ್ರೀನಿವಾಸ ಮನೆ ದೇವರಾಗಿ ತಿರುಪತಿಗೆ ವರ್ಷಕ್ಕೊಂದ್ಸತಿ ಹೋಗಿ ಬರೋ ಅಭ್ಯಾಸ ಇತ್ತು. ಆದರೆ ಆನಂದ್ ಗುರುಜಿಯವರ ಅದೃಷ್ಟ ವಾರಕ್ಕೊಂದ್ಸತಿ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡೋ ಭಾಗ್ಯ ಬಂತು. ಅದಾದ ಮೇಲೆ ಇಲ್ಲಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಆದರೆ ಶ್ರೀನಿವಾಸನಿಗೆ ಸಾನ್ನಿಧ್ಯವನ್ನು ಸ್ಥಳವನ್ನು ಕೊಟ್ಟಂಥ ಭೂವರಾಹ ಸಾಲಿಗ್ರಾಮ ಇಲ್ಲಿ ಬಂದು ಕೂತ್ಕೊಂಡಾಯ್ತು. ಇನ್ನು ಯಾವಾಗ ಶ್ರೀನಿವಾಸ ಇಲ್ಲಿ ಬರ್ತಾನೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲರೂ ದೇವಾಲಯವನ್ನು ಕಟ್ಟಿದ ಮೇಲೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಮುಹೂರ್ತ ನಿಗದಿಪಡಿಸೋದು ದೇವಾಲಯ ಕಟ್ಟಿದ ಮೇಲೆ. ಆದರೆ ನಾವು ದೇವಸ್ಥಾನ ಕಟ್ಟೋದಕ್ಕೆ ಮೊದಲೇ ಮುಹೂರ್ತ ಫಿಕ್ಸ್ ಮಾಡಿದ್ವಿ. ಮನುಷ್ಯನ ಸಂಕಲ್ಪವೂ ಆಗೋದಿಲ್ಲ. ಆದರೆ ದೈವ ಸಂಕಲ್ಪವನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಲಕ್ಷ್ಮೀ ಬೋರ ಸಾಲಿಗ್ರಾಮ ಲಕ್ಷ್ಮೀ ಸಮೇತ ಪ್ರತಿಷ್ಠಾಪನೆ ಆಗಬೇಕು ಅಂತ ದೇವರ ಸಂಕಲ್ಪ ಇದ್ದಿದ್ದರಿಂದ ಇಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನೆ ಮುಗೀತು. ಅದಾದ ಇವತ್ತಿಗೆ 48 ದಿವಸ ಬಂದಾಯಿತು. ಅಂದು ಬರೀ 9ನೇ ದಿವಸಕ್ಕೆ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿ 9ನೇ ದಿವಸ ಪ್ರತಿಷ್ಠಾಪನೆಯೂ ಮಾಡಿಬಿಟ್ವಿ. ಆ 9ನೇ ದಿವಸ ಪ್ರತಿಷ್ಠಾಪನೆ ಆಗಿದ್ದು ಇವತ್ತು 48 ದಿವಸ. ಇವತ್ತಿಗೆ ಕರೆಕ್ಟಾಗಿ 48 ದಿವಸ. ಇವತ್ತು ಸ್ವಾಮಿಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ, ಬರುವ ಭಕ್ತರಿಗೆ ನಿತ್ಯ ಅನ್ನದಾಸೋಹ. ಅದಾದಮೇಲೆ ಮುಂದುಗಡೆ ಒಂದು ಸುಖನಾಸಿನಿ, ನೋಡ್ಲಿಕ್ಕೆ ಅದ್ಭುತವಾದಂಥ ಆಲಯ. ಈ ಆಶ್ರಮಕ್ಕೆ ಬರುವ ಭಕ್ತರು ಈ ವಾರ ಬಂದರೆ ಬರೋ ವಾರ ಬರೋಷ್ಟೊಳಗೆ ಇನ್ನೊಂದು ಬದಲಾವಣೆ ಆಗೋಗಿರುತ್ತೆ. ಹಾಗೆ ವಾರಕ್ಕೊಂದು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಈ ಆಶ್ರಮ. ಅಂತಹ ಅದ್ಭುತವಾದಂತಹ ಆಶ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಹೇಗೆ ಭಗವಂತ ಇಲ್ಲಿ ನಿಂತು ಎಲ್ಲರನ್ನೂ ಹರಿಸಿ ಆಶೀರ್ವದಿಸುತ್ತಿದ್ದಾನೆ, ಇವತ್ತು ಯಾರೆಲ್ಲ ಭಕ್ತರು ಬಂದಿದ್ದೀರಿ ನಿಮ್ಮೆಲ್ಲರ ಮನೋಕಾಮನೆ ಸಹಿತ ಹಾಗೇ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಪೂರ್ಣಾವತಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಮಹಾಪೂರ್ಣಾವತಿ ಆದ ನಂತರ ಕಳಶಕ್ಕೆ ಪೂಜೆ ಮಾಡಿಸಿ ಕಳಶಕ್ಕೆ ಮಹಾಮಂಗಳಾರತಿ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪೂರ್ಣ ಕುಂಭವನ್ನು ಉತ್ತರ ದ್ವಾರದಿಂದ ಪೂರ್ವದ್ವಾರದ ಮುಖಾಂತರ ಗರ್ಭಗುಡಿಗೆ ಸೇರಿಸೋಣ. ತಾವೆಲ್ಲರೂ ಕೈ ಮುಗಿದು ತಾವಿರುವಂಥ ಸಾನ್ನಿಧ್ಯಗಳಲ್ಲಿ ಅಲ್ಲಲ್ಲೇ ನಿಂತು ಪ್ರಾರ್ಥನೆ ಮಾಡಿಕೊಳ್ಳಿ. ಪೂರ್ಣಾವತಿಯನ್ನು ಶುರು ಮಾಡೋಣ. ತಾಯಿ ಮಹಾಲಕ್ಷ್ಮಿ ಇಲ್ಲಿ ನೆಲೆ ನಿಂತಿದ್ದಾಳೆ, ಇಲ್ಲಿದ್ದಾಳೆ ಅನ್ನೋಕ್ಕೆ ಈ ಒಂದು ಪೂರ್ಣಾವತಿಯಲ್ಲಿರ್ತಕ್ಕಂಥ ನಾಣ್ಯಗಳೇ ಸಾಕ್ಷಿ. ಲಕ್ಷ್ಮಿ ಎಲ್ಲಿದ್ದರೆ ಅಲ್ಲೇ ಲಕ್ಷ್ಮಿ. ನೋಡಿ ಇಲ್ಲಿ ಲಕ್ಷ್ಮಿ ಹೇಗಿದ್ದಾಳೆ. ನಾನು ನನ್ನ ಸರ್ವೀಸಲ್ಲಿ 14 ವರ್ಷ ಮಾಧ್ಯಮದ ಇತಿಹಾಸದಲ್ಲಿ ಸಾಕಷ್ಟು ಹೋಮ ಹವನಗಳನ್ನು ನೋಡಿದ್ದೇನೆ. ಇಡೀ ರಾಜ್ಯ ಪ್ರವಾಸ ಮಾಡಿದ್ದೇನೆ. ಎಲ್ಲೂ ಯಾವ ಪೂರ್ಣಾವತಿಗೂ ಇಷ್ಟು ನಾಣ್ಯಗಳನ್ನು ನೋಡಲೇ ಇಲ್ಲ. ಆದರೆ ನೋಡಿ ಆಶ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯದಲ್ಲಿ ಇಷ್ಟು ನಾಣ್ಯಗಳು. ಈ ನಾಣ್ಯಗಳೇ ಹೇಳಬೇಕಾದ್ರೆ ಸಹಸ್ರನಾಮ ಮಾಡ್ಬೋದು, ಅಷ್ಟೋತ್ರ ಅಲ್ಲ, ಸಹಸ್ರನಾಮ. ತಾಯಿ ಮಹಾಲಕ್ಷ್ಮಿಗೆ ನಾಣ್ಯದಿಂದ ಅಲಂಕಾರ ಮಾಡುವ ಕಾಲ ಅತಿ ಶೀಘ್ರದಲ್ಲಿ ಬರಬೇಕಾಗಿದೆ. ಇವತ್ತು ಸಂಕಲ್ಪ ಮಾಡ್ತಿದ್ದೇನೆ, ಅತಿ ಶೀಘ್ರದಲ್ಲೇ ಅಮ್ಮನವರಿಗೆ ಸುವರ್ಣ ನಾಣ್ಯ ಅಲ್ದಿದ್ರು ಒಂದು ನಾಣ್ಯ ಇವತ್ತು ಚಲಾವಣೆಯಲ್ಲಿರ್ತಕ್ಕಂಥ ನಾಣ್ಯಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಒಂದು ಅಭಿಷೇಕ ಮಾಡೋಣ. ಈಶ್ವರೇಗಂ ಸರ್ವಭೂತಾನಾಂ ತ್ವಾಮಿಹೋ ಬಹ್ವಯೇ ಶ್ರಿಯಂ ಮನಸಃ ಕಾಮಮಾಕೋತಿಂ ವಾಚಃ ಸತ್ಯಮಶೀಮಹೇ ಪಶೂನಾಂ ರೂಪವನ್ನಸ್ಯ ಮಯಿ ಶ್ರೇಯತಾಂ ಯಶಃ ತರ್ದಮೇ ಅಪ್ರಯಾಭೂತಾ ಮಯಿ ಸಂಭವ ತರ್ದಮ ಶ್ರಿಯಂ ವಾತಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ ಆವಸ್ಸೃಜಂತು ಸ್ನಿಗ್ಧಾನಿ ಚಿಕ್ಲೀಕವಸಮೇ ಗೃಹೇ ನಿಜದೇವೀಂ ಮಾತರಂ ಶ್ರಿಯಂ ವಾಸಯ ಮೇ ಕುಲೆ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಆರ್ದ್ರಾಂ ಯಷ್ಕರಿಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾರಿಂದೇಯಂ ಪುರುಷಾನಹಂ ಯಷ್ಟು ಜಿಹ್ಪ್ರಯತೋ ಭೂತ್ವಾ ಜುಹುಯಾದಾಜ್ಯಮನ್ವಹಂ ಶ್ರಿಯಃ ಪಂಚದಶರ್ಚಂಚ ಶ್ರೀಕಾಮಃ ಸತತಂ ಜಪೇ ಪದ್ಮಾನನೆ ಪದ್ಮ ಊರೋ ಪದ್ಮಾಕ್ಷಿ ಪದ್ಮ ಸಂಭವೆ ತ್ವಂ ಮಾಂ ಭಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲಭಾಮ್ಯಹಂ
अश्वदायी गोदायी धनदायी महाधने धनम् मे लभताम् देवि सर्वकामार्थसिद्धये पुत्रपौत्रधनम् धान्यम् हस्त्यश्वादिगवेरथम् प्रजानाम् भवसि माता आयुष्मन्तम् करोतु माम् चन्द्राभाम् लक्ष्मीमीशानाम् सूर्याभाम् श्रियमेश्वरीम् चन्द्रसूर्याग्निसर्वाभाम् महालक्ष्मीमुपास्महे धनमग्निर्धनम् वायुर्धनम् सूर्योधनम् वसुः धनमिन्द्रो बृहस्पतिर्वरुणम् धनमश्नुते वैनतेजसोमम् पिब वृत्रः सोमम् धनस्य सोमिनो मह्यम् ददातु सोमिनः न क्रोधो न च मात्सर्यम् न लोभो न शुभः